ಮಿಸ್ ಅಮ್ಮ, ನನ್ನ ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ರೆಡಿ ಮಾಡ್ತಿದ್ದೀರಾ? ಅದು ಯಾಕೆ ಅಂತಂದ್ರೆ ಇವತ್ತು ಸ್ಕೂಲ್ ಆಟೋ ಬೇಗ ಬರುತ್ತಂತೆ. ನಮ್ ರಾಘವ್ ಬೇಗ ಸ್ಕೂಲ್ಗೆ ಹೋಗ್ಬೇಕು, ಅದಕ್ಕೆ ಬೇಗ ರೆಡಿ ಮಾಡ್ತಿದ್ದೀನಿ. ಹೌದಾ ಮಿಸ್ ಅಮ್ಮ? ಸುಶಾಂತ್, ಬಟ್ಟೆ ಇಲ್ಲಿದೆ, ಇದನ್ನ ಹಾಕೊಳ್ಳಿ. ಈ ಬಟ್ಟೆ ನಾನು ಹಾಕೋಬೇಕಾ? ಯಾಕೆ? ರಾಘವ್, ನೀನ್ ಹೋಗಿ ಹಾಲಲ್ಲಿರೋ, ನಾನು ಬರ್ತೀನಿ. ಸರಿ ಮಿಸ್ ಅಮ್ಮ. ಯಾಕೆ ಅಂದ್ರೆ ನನಗೆ ಗೊತ್ತಿರೋ ಒಬ್ರು ಜ್ಯೋತಿಷಿ ಇದ್ದಾರೆ. ಅವ್ರ ಹತ್ರ ನಮ್ಮಿಬ್ರ ನಿಶ್ಚಿತಾರ್ಥ ನಿಂತೋಯ್ತಲ್ಲ, ಅದ್ರ ಬಗ್ಗೆ ಕೇಳ್ದೆ ಯಾಕೆ ಅಂತ. ಅವ್ರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಏನೋ ತೊಂದರೆ ಇದೆ, ಪರಿಹಾರ ಮಾಡ್ಬೇಕು ಅಂತ ಹೇಳಿದ್ರು. ಆ ಪರಿಹಾರ ಮಾಡಿದ್ರೆ ನಮ್ಮ ಮದ್ವೆಗೆ ಯಾವ ತೊಂದ್ರೆನೂ ಆಗಲ್ವಂತೆ, ಸುಸೂತ್ರವಾಗಿ ನಡೆಯತ್ತಂತೆ. ಏನ್ ಮಂತ್ರ ಇದು? ಈಗ ದಿಢೀರಂತ ಯಾಕೆ ಕೇಳಕ್ ಹೋದೆ? ಅಲ್ಲ, ನನ್ನೊಂದ್ ಮಾತು ಕೇಳಲ್ವಾ ನೀನು ಏನಾದ್ರೂ ಮಾಡಕ್ಕಿಂತ ಮುಂಚೆ? ಏನ್ ಸುಶಾಂತ್, ನನ್ ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಲ್ಲ, ಅದಕ್ಕೆ ಅರ್ಥನೇ ಇಲ್ವಾ? ಚಿಕ್ಕ ಸಂತೋಷನೂ ನನಗ್ ಸಿಗದ್ ಬೇಡ್ವಾ? ಮನೇಲಿ ಏನೇನೆಲ್ಲ ನಡೀತಾ ಇದೆ, ನಾನೇನಾದ್ರೂ ಹೇಳಿದ್ದೀನಾ? ಯಾರ ಮೇಲಾದ್ರೂ ಕೋಪ ಮಾಡ್ಕೊಂಡಿದ್ದೀನಾ? ಯಾಕೆ ಏನು ಅಂತ ಕೇಳಿದ್ರೆ ಯಾಕೆ ಏನು ಅಂತ 150 ಪ್ರಶ್ನೆ ಕೇಳ್ತೀರಾ. ಇವಾಗೇನು ಈ ಬಟ್ಟೆನ ಹಾಕೋತಿರೋ ಇಲ್ವೋ? ಬೇಡ ಅಂದ್ರೆ ಬಿಟ್ಟಾಕಿ. ಆಯ್ತಾಯ್ತು, ಅದಕ್ಕೆ ಯಾಕೆ ಕೂಗಾಡ್ತೀಯಾ? ಯಾಕೆ ಬೇಜಾರು ಮಾಡ್ಕೋತೀಯಾ? ಇವಾಗೇನ್ ಬಟ್ಟೆ ಹಾಕೊಂಡ್ಬರ್ಬೇಕು ತಾನೆ? ಆಯ್ತು, ಬೇಗ ರೆಡಿಯಾಗಿ ಬನ್ನಿ, ಲೇಟ್ ಮಾಡ್ಬೇಡಿ. ಬಂದ್ಬಿಡ್ತೀನಿ. ಪಂಚನೂ ಇದೆ, ಶರ್ಟು ತಗೊಂಡ್ ಹೋಗಿ, ಹಾಗೆ ಹೋಗ್ಬೇಡಿ. ನೈಸ್. ಬೇಗ ರೆಡಿಯಾಗಿ ಬನ್ನಿ. ಹಾಕೊಂಡ್ ಬಾ. ನಿನ್ನ ಜ್ಯೋತಿಷಿ ಹತ್ರ ಕರ್ಕೊಂಡು ಹೋಗ್ತಾ ಇರೋದು ಹಣೆ ಬರಹನ ಬದಲಾಯಿಸೋದಕ್ಕೆ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ವೀರಣ್ಣವ್ರೆ, ರಿಪೋರ್ಟ್ಸ್ ಬಂದಿದೆ. ನಾವು ಅನ್ಕೊಂಡಿದ್ದು ನಿಜ. ಇನ್ನೊಂದು 2-3 ದಿನದಲ್ಲಿ ಆಪರೇಷನ್ ಮಾಡ್ಬಿಡ್ತೀವಿ. ಯಾಕೆಂದ್ರೆ ಸರ್ಜನ್ ಬರಬೇಕು. ಆಯ್ತು ಡಾಕ್ಟ್ರೆ, ಈಗೆಲ್ಲವೂ ನಿಮ್ಮ ಕೈಯಲ್ಲೇ ಇದೆ. ನನ್ನ ಕೈಲೇನೂ ಇಲ್ಲ, ಎಲ್ಲ ಆ ಭಗವಂತನ ಕೈಲಿದೆ. ಓಕೆ, ನಾನು ಸ್ವಲ್ಪ ರೌಂಡ್ಸ್ ಹೋಗಿ ಬರ್ತೀನಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ಡಾಕ್ಟರ್ ಬಂದಿದ್ರಲ್ಲ, ಏನ್ ಹೇಳಿದ್ರು? ಅದು ಸುಮತಿ, ಆಪರೇಷನ್ ಮಾಡಕ್ಕೆ ಇನ್ನೊಂದು 2-3 ದಿನ ಬೇಕು ಅಂತ ಹೇಳಿದ್ರು. ಯಾರೋ ಸ್ಪೆಷಲಿಸ್ಟ್ ಬರ್ತಾರಂತೆ, ಅವ್ರು ಬಂದ್ಮೇಲೆ ಆಪರೇಷನ್ ಮಾಡೋಣ ಅಂತ ಹೇಳಿದ್ರು. ಅಣ್ಣ, ನಿಂಗಾದಷ್ಟು ಬೇಗ ಆಪರೇಷನ್ ಆಗ್ಲಿ, ಮೊದ್ಲಿನ ತರ ಮನೆಗ್ ಬಂದ್ಬಿಟ್ರೆ ಸಾಕಣ್ಣ. ಹೌದಮ್ಮ, ನಾನು ಅದನ್ನೇ ಎದುರು ನೋಡ್ತಾ ಇದ್ದೀನಿ. ಅಲ್ಲ, ನಿನ್ನೆ ನನ್ನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಲ್ಲ, ದುಡ್ಡಿಗೆ ಏನು ವ್ಯವಸ್ಥೆ ಮಾಡ್ಕೊಂಡ್ರಿ? ಅಣ್ಣ, ಅದು ನನಗೂ ಅತಿಗೆಗೂ ದಿಕ್ಕೆ ತೋಚ್ಲಿಲ್ಲ. ಆಗ ನನಗ್ ನೆನಪಾಗಿದ್ದೆ ಸುಶಾಂತ್ ಅವರು. ಫೋನ್ ಮಾಡ್ದೆ, ಆದ್ರೆ ಅವರು ಫೋನ್ಗೆ ಸಿಗ್ಲಿಲ್ಲ. ಶಂಕ್ರನ್ ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ನ, ಮನೆಯಲ್ಲೂ ಸಿಗ್ಲಿಲ್ಲ. ಅಮ್ಮ ಬಂಗಾರ, ಇಷ್ಟೊಂದೆಲ್ಲ ಕಷ್ಟ ಆಯ್ತಾ ನಿನಗೆ? ಅಣ್ಣ, ಅದೆಲ್ಲ ಒಂದ್ ದೊಡ್ಡ ಕಷ್ಟನಾ? ನಿನಗೂ ಅದೇ ತರ ಅನ್ನಿಸ್ತಿದ್ಯಾ? ನಿನಗೋಸ್ಕರ ನಾನು ಅಷ್ಟು ಮಾಡಬಾರ್ದ ಅಣ್ಣ? ಅಲ್ಲಮ್ಮ, ಸುಶಾಂತ್ ಸಿಗ್ಲಿಲ್ಲ ಅಂತ್ಯ, ಹಣ ಎಲ್ಲ ಹೇಗಮ್ಮ ಹೊಂದಿಸ್ತೆ? ಸುಶಾಂತ್ ಅವರಣ್ಣ ಸಿದ್ಧಾರ್ಥ್ ಇದ್ರು ಮನೇಲಿ. ಅವ್ರಿಗೆ ಈ ವಿಷಯ ಗೊತ್ತಾಗಿ ಅವ್ರ ಕ್ರೆಡಿಟ್ ಕಾರ್ಡ್ನ ನನ್ನ ಕೈಲಿ ಕೊಟ್ರು. ಸರಿಯಾದ ಸಮಯಕ್ಕೆ ಕ್ರೆಡಿಟ್ ಕಾರ್ಡ್ ಸಿಕ್ಕಿದ್ರಿಂದ ಹೆಲ್ಪ್ ಆಯ್ತು. ರೀ, ಯಾಕೆ ಏನೇನೋ ಮಾತಾಡಿ ಆಯಾಸ ಮಾಡ್ಕೋತೀರಾ? ನೀವು ರೆಸ್ಟ್ ಮಾಡಿ. ಅದಲ್ಲ ಸುಮಾ, ನಾನು ಮಾಡೋ ಹಣಕಾಸಿನ ವ್ಯವಹಾರನೆಲ್ಲ ನಿನಗೂ ಅಚ್ಚುಗೂ ಹೇಳಬೇಕಾಗಿತ್ತು, ಹೇಳಿಲ್ಲ. ನಾನು ಎಲ್ಲೆಲ್ಲಿ ಹಣದ ವ್ಯವಹಾರ ಮಾಡಿದ್ದೀನಿ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀನಿ, ಎಲ್ಲೆಲ್ಲಿಂದ ನಂಗೆ ಹಣ ಬರಬೇಕು, ನಾನು ಯಾರ್ಯಾರಿಗೆ ಹಣ ಕೊಡಬೇಕು ಎಲ್ಲ ನಿನಗೆ ಹೇಳ್ತೀನಿ, ಕೇಳಿ ತಿಳ್ಕೊಂಬಿಡಮ್ಮ.
ಆಯ್ತಾ ಮುಗೀತಾ ಇನ್ನೇನಾದ್ರೂ ಹೇಳ್ಬೇಕಾ ಅಚ್ಚುಗೆ? ಪ್ರತಿದಿನ ನಾನ್ ಬಳಸೋ ಅಡಿಗೆ ಮನೇಲಿ ಇಷ್ಟೊಂದು ದುಡ್ಡಿಟ್ಟಿರ್ತೀರಂತ ನನ್ಗೆ ಗೊತ್ತಿಲ್ಲ. ಅದಕ್ಕೆ ಅಣ್ಣ ಹಣನ ತುಂಬಾ ಪ್ರೀತಿಸ್ತಾನೆ, ಅದೇ ನಿಮ್ಮನ್ ಪ್ರೀತಿಸ್ತಾನಲ್ಲ ಹಾಗೆ. ಹೌದೌದು. ಅದಕ್ಕೆ ಜೋಪಾನವಾಗಿಟ್ಟಿದ್ದಾನ್ ನೋಡಿ. ಅಣ್ಣಂಗೆ ಹಣದ ಬೆಲೆನೂ ಗೊತ್ತು, ನಿಮ್ ಬೆಲೆನೂ ಗೊತ್ತು. ಅಮ್ಮ ಅಚ್ಚು, ನಾನು ನಿಮ್ಮಿಬ್ಬರಿಗೂ ಇಷ್ಟೋ ತನಕ ಹೇಳಿದ್ನಲ್ಲ, ಅದೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಡಿ. ಯಾವುದೇ ಕಾಲಕ್ಕೂ ಎಂಥದ್ದೇ ಸಂದರ್ಭದಲ್ಲೂ ಹಣಕ್ಕೋಸ್ಕರ ನೀವಿಬ್ರು ಪರದಾಡಬಾರ್ದಮ್ಮ. ಯಾರ ಮುಂದೆನೂ ಹೋಗಿ ಕೈ ಚಾಚಿ ನಿಲ್ಲಬಾರ್ದು. ನನಗದಿಷ್ಟ ಆಗೋದಿಲ್ಲ. ಆಯ್ತಾಯ್ತು ರೀ, ನೀವು ಆಯಾಸ ಮಾಡ್ಕೊಳ್ದೆ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೊಳ್ಳಿ. ಅಮ್ಮ ಅಚ್ಚು, ನೀನು ನನಗೋಸ್ಕರ ಸುಶಾಂತ್ ಅವ್ರ ಅಣ್ಣ ಸಿದ್ಧಾರ್ಥ ಅವ್ರ ಹತ್ರ ಹಣ ತಗೊಂಡೆ ಅಂತ ಹೇಳಿದ್ಯಲ್ಲ, ಅದನ್ನ ಅವ್ರಿಗೆ ವಾಪಸ್ ಕೊಟ್ಬಿಡಮ್ಮ. ಹಣಕಾಸಿನ ವ್ಯವಹಾರದಲ್ಲಿ ಅಣ್ಣ ತಮ್ಮಂದ್ರ ಮಧ್ಯೆ ಭಿನ್ನಾಭಿಪ್ರಾಯ ಬರೋದು ಬೇಡ. ಅದೇ ತರ ಸುಶಾಂತ್ ನಮಗ್ ಕೊಡಬೇಕಾಗಿರೋ ಹಣನು ಆದಷ್ಟು ಬೇಗ ಕೇಳಿ ವಾಪಸ್ ತಗೊಂಡ್ಬಿಡಮ್ಮ. ಸರಿ ಅಣ್ಣ, ಎಷ್ಟು ಸಲ ಹೇಳ್ತ್ಯಾ? ನೀನ್ ಮೊದ್ಲು ಟೆನ್ಷನ್ ತಗೊಳದ್ ಬಿಡು. ನನ್ನ ತಿಜೋರಿಯಲ್ಲಿ ಆ 3ನೇ ಕಪಾಟಲ್ಲಿ ನಮ್ಮ ಹಳ್ಳಿ ತುದಿಯಲ್ಲಿ ಒಂದು 50 ಎಕರೆ ಜಮೀನು, ಅಡಿಕೆ ತೋಟ, ತೆಂಗಿನ ತೋಟ, ಆಮೇಲೆ ಬಾಳೆ ತೋಟದ್ದೆಲ್ಲ ಪತ್ರ ಇಟ್ಟಿದ್ದೀನಿ ಕಣಮ್ಮ. ಅದನ್ನು ಒಂದ್ಸಲ ನೋಡು. ಅಯ್ಯೋ ಅಣ್ಣ, ನೀನ್ ಹೀಗೆ ಅಂದ್ರೆ ನೋಡಮೇಲೆ ಕೋಪ ಬರುತ್ತೆ. ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಳ್ತಿದ್ದೀನಿ ಮತ್ತೆ ಮತ್ತೆ. ಇಷ್ಟ ಹೇಳಿದ್ಯಾ ತಾನೆ? ಆಪರೇಷನ್ ಮುಗಿಲಿ, ಎಲ್ಲ ಸರಿ ಹೋಗುತ್ತೆ. ಅದು ಹಾಗಲ್ಲಮ್ಮ, ಹೇಳೋದೆಲ್ಲ ಹೇಳ್ಬಿಡ್ಬೇಕು ಅಲ್ವಾ? ಸುಮಾ, ಈಗ ನನಗೇನ್ ಹೇಳ್ಬೇಕ್ರಿ? ಇನ್ಮೇಲೆ ಮನೆಗೆ ಸಂಬಂಧಪಟ್ಟ ವ್ಯವಹಾರಗಳನ್ನೆಲ್ಲ ನೀನ್ ನೋಡ್ಕೊ. ಹೊರಗಡೆ ಇಷ್ಟು ದಿನ ನಾನೇನ್ ಮಾಡ್ತಿದ್ನೋ ಅದನ್ನೆಲ್ಲ ನಮ್ಮ ಅಚ್ಚು ನಿಧಾನವಾಗಿ ನೋಡಿ ಕಲ್ತ್ಕೋತಾಳೆ, ಅವಳದನ್ನ ನಿಭಾಯಿಸ್ತಾಳೆ. ಆಯ್ತು ರೀ, ಮಾಡ್ತಾಳ್ ಬಿಡಿ. ಅಣ್ಣ, ಎಷ್ಟು ಮಾತಾಡ್ತಿದ್ಯಾ ನೋಡ್ ನೀನು. ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ಸುಶಾಂತ್, ತಗೊಳ್ಳಿ ನನ್ನ ಹಣೆಗಿಡಿ. ಪ್ರೀತಿಯಿಂದ ಹೀಗೆ ಕೇಳ್ತಿದ್ದಾಳೆ, ಆಮೇಲೆ ಏನಾದ್ರೂ ಎಡವಟ್ಟಾದ್ರೆ ಏನಪ್ಪ ಮಾಡೋದು? ಇಲ್ಲಾಂದ್ರೆ ಕಾಳಿ ತರ ಆಗ್ಬಿಡ್ತಾಳೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಕುಂಕುಮ ಇಡಿ. ಅದು ಏನಿಲ್ಲ, ನೀನ್ ತುಂಬಾ ಮುದ್ದ ಕಾಣ್ತಿದ್ದೆ ಅಲ್ಲ, ನೋಡ್ತಾ ಇದ್ದೆ ಅಷ್ಟೇ. ಏನಿದು ಕುಂಕುಮ ಇಡ್ಬೇಕು ಅಂತ ಜ್ಯೋತಿಷರು ಹೇಳಿದಾರಾ? ಕಾರಣ ಕೇಳ್ದೆ ಹೇಳ್ದಷ್ಟ್ ಮಾಡಿ. ನಾನೇನ್ ದಿನ ಕೇಳ್ತೀನ ನಿಮ್ ಹತ್ರ? ಅಲ್ಲ, ಇವತ್ ಕೇಳ್ತಿದ್ಯಲ್ಲ ಅದಕ್ಕೆ ಕೇಳಿದೆ. ಇಟ್ಬಿಡ್ತೀನಿ. ಕುಂಕುಮ ತಾನೆ? ಥ್ಯಾಂಕ್ಸ್.